ಎಲ್ರಿಗೂ ನಮಸ್ಕಾರ. ನಾನೀಗ ನನ್ನ ಅತ್ಯಂತ ಪ್ರೀತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅದರಲ್ಲೂ ಇನ್ನೂ ಪ್ರೀತಿಯಾದಂಥ ಪುತ್ತೂರಿನಲ್ಲಿದ್ದೀನಿ. ನಮ್ಮೆಲ್ಲರಿಗೂ ಗೊತ್ತು, ಪುತ್ತೂರು ಕೃಷಿ ಉತ್ಪನ್ನಗಳ ಕೈಗಾರಿಕೆಯ ಅತ್ಯಂತ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ತವರು ಅಂತ. ಈ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಯಾವ ಮಟ್ಟದಲ್ಲಿದ್ದಾವೆ ಅಂತಂದರೆ, ಜಾಗತಿಕ ಬ್ರ್ಯಾಂಡ್ಗಳಿಗೂ ಕೂಡ ಸಡ್ಡು ಹೊಡೆಯಬಲ್ಲಂತಹ ಗುಣಮಟ್ಟವನ್ನು ಇರುವಂಥ ಉತ್ಪನ್ನಗಳನ್ನು ಉತ್ಪಾದಿಸುವುದರಲ್ಲಿ ವಿಖ್ಯಾತಿಯನ್ನು ಪಡೆದಿದ್ದಾವೆ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ. ಆದರೆ ಮುಂದಿನ ದಿನಗಳಲ್ಲಿ ಇವುಗಳನ್ನು ನಮ್ಮ ಇಡೀ ಕರ್ನಾಟಕಾದ್ಯಂತ ಪರಿಚಯಿಸಬೇಕು. ಹಾಗೆ ಅಂಥ ಒಂದು ಬ್ರ್ಯಾಂಡು ಕೋಕೋಗುರು. ಇವರು ಉತ್ಪಾದಿಸುವಂಥ ಉತ್ಕೃಷ್ಟ ಗುಣಮಟ್ಟದ ಕೊಬ್ಬರಿ ಎಣ್ಣೆ ದಕ್ಷಿಣ ಅಮೇರಿಕಾದಂಥ ದೂರದ ಜಗತ್ತಿಗೂ ಕೂಡ ರಫ್ತಾಗ್ತಾ ಇದೆ ಅನ್ನುವಂಥ ವಿಚಾರ ತುಂಬ ಜನಕ್ಕೆ ಗೊತ್ತಿಲ್ಲ. ಹಾಗೆ ಬೇರೆ ಎಲ್ಲ ಕಡೆಯೂ ಲಾರ್ಜ್ ಸ್ಕೇಲ್ನಲ್ಲಿ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಎಲ್ಲನೂ ಉತ್ಪಾದಿಸ್ತಾರೆ. ಆದರೆ ಇಲ್ಲಿ ಉತ್ಪಾದಿಸುವಂಥ ಕೊಬ್ಬರಿ ಎಣ್ಣೆ ಯಾಕೆ ಇನ್ನಷ್ಟು ಒಳ್ಳೆಯ ಗುಣಮಟ್ಟವನ್ನು ಹೊಂದಿದೆ ಮತ್ತು ಯಾಕೆ ನಾನು ಕೂಡ ಅದನ್ನು ಬಳಸ್ತೀನಿ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲಿನ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು ಇದೆಲ್ಲವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ನನ್ನೊಂದಿಗಿದ್ದಾರೆ ಕೋಕೋ ಗುರುವಿನ ಸಂಸ್ಥಾಪಕರಾದ ಕೇಶವರಾಮ್ ಸರ್ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಪದವಿಯನ್ನು ಇಂಜಿನಿಯರಿಂಗ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದೆ. ನೀವು ಆ ಒಂದು 9 to 5 ಕೆಲಸದ ಹಾದಿಯನ್ನು ಹಿಡಿಯದೇನೆ ಈ ಒಂದು ಆಂಟ್ರಪ್ರಿನರ್ಶಿಪ್, ಅದರ ಉದ್ಯಮಶೀಲತೆಯ ಪಥವನ್ನು ಆಯ್ದುಕೊಂಡ್ರೆ ಇದೇನು ಸರ್? ಈಗ ನಾನು ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿ ಸಾಫ್ಟ್ವೇರ್ ಡೆವಲಪ್ಮೆಂಟಿಗೆ ಟಾಟಾ ಎಲ್ಎಕ್ಸಿಯಲ್ಲಿ ಸೇರಿದ್ದೆ ಬೆಂಗಳೂರಲ್ಲಿ. ನನಗೆ ಹಳ್ಳಿಯಲ್ಲಿ ಜೀವನ ಮಾಡಿ ಪುತ್ತೂರಿನಂಥ ಒಂದು ಒಳ್ಳೆಯ ಏರಿಯಾದಲ್ಲಿ ಇದ್ದು ನನಗೆ ಬೆಂಗಳೂರಂಥ ಒಂದು ಪಟ್ಟಣದ ನನಗೆ ಅಲ್ಲಿಯ ಟ್ರಾಫಿಕ್, ಪೊಲ್ಯೂಷನ್ ಇಂಥದ್ದೆಲ್ಲ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ನನಗೆ ಊರಿನಲ್ಲಿ ಕೆಲಸ ಮಾಡಬೇಕಂತ ಆಸೆ. ಇನ್ನೊಂದು ನನಗೆ ಯಾವಾಗಲೂ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಬೇಕಂತ ತುಂಬ ಇಂಟ್ರೆಸ್ಟ್. ಅಂದರೆ ನಮ್ಮ ಇಂಟ್ರೆಸ್ಟ್, ನಮ್ಮ ಥಾಟ್ಸನ್ನು ನಮಗೆ ತುಂಬ ದೊಡ್ಡ ಜವಾಬ್ದಾರಿ ಇಟ್ಟುಕೊಂಡು ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ. ನಾವು ಈಗ ಒಂದು ಜಾಬ್ ಅಂತೇಳಿ ಹೇಳಿದರೆ ನಮ್ಮ ಬಾಸ್ ಅಂತ ಹೇಳ್ತಾರೆ, ಅದೇ ಅಷ್ಟರ ಒಂದು ಫ್ರೇಮ್ವರ್ಕಲ್ಲಿ ನಾವು ಕೆಲಸ ಮಾಡುವಂಥದ್ದು. ಹಾಗೆ ನಾನು ಬಿಸ್ನೆಸ್ಸಿನ ಆಪರ್ಚುನಿಟೀಸ್ ನೋಡ್ತಾ ಇರಬೇಕಾದ್ರೆ ನಮ್ಮ ತಂದೆಯವರ ಬಿಸ್ನೆಸ್ಸನ್ನೇ ನಾನು ಯೋಚನೆ ಮಾಡಿದಾಗ ಅವರು ತೆಂಗಿನ ಎಣ್ಣೆಯನ್ನು ಮಾಡ್ತಾಯಿದ್ರು. ಅದುವೇ ನಮ್ಮ ಊರಿಗೆ ಒಂದು ಸೂಕ್ತವಾದಂಥ ವ್ಯವಹಾರ ಅಂತ ನನಗೆ ಗೊತ್ತಾಯಿತು. ಅಂದರೆ ಅದು ನಮ್ಮ ಊರಿನವರಿಗೆ ಅದು ಮೋಸ್ಟ್ ಹೆಲ್ದಿಯೆಸ್ಟ್ ಫುಡ್ ಪ್ರಾಡಕ್ಟ್, ಒಂದು ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ ಕೋಕೋನಟ್ ಆಯಿಲ್. ಹಾಗೆ ಅದನ್ನೇ ಇನ್ನು ನಾನು ಎಂತೆಲ್ಲ ಕಲ್ತಿದ್ದೇನೆ, ಇಂಜಿನಿಯರಿಂಗ್, MBA ಇದರಲ್ಲೆಲ್ಲ ಕಲ್ತಂಥ ವಿಷಯಗಳನ್ನು ಇದಕ್ಕೆ ಯೂಸ್ ಮಾಡಿಕೊಂಡು ನನ್ನ ಸ್ಟೈಲಲ್ಲಿ ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಬೇಕಂತ ಹೊರಟದ್ದು. ಈಗ ಇಲ್ಲಿ ಒಳ್ಳೆ ಕ್ವಾಲಿಟಿ ತೆಂಗಿನ ಎಣ್ಣೆಯನ್ನು ಅದು ಜನರು ಕೇಳಿ ತಗೊಳ್ಳುವಂಥ ಒಂದು ಬ್ರ್ಯಾಂಡ್ ಮಾಡಿ ಜನರಿಗೆ ಮುಟ್ಟಿಸುವಂಥ ಪ್ರಯತ್ನದಲ್ಲಿ ನಾನೀಗ ಕಳೆದ 15 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೇನೆ. ಸೊ ನಾನು ಅನೇಕ ಜನರಿಂದ ಕೇಳ್ಪಟ್ಟ ಹಾಗೆ ಕೋಕೋ ಗುರುವಿನ ಕೊಬ್ಬರಿ ಎಣ್ಣೆಯ ಗುಣಮಟ್ಟ ಕೊಂಚ ಇನ್ನೂ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಟು ಅದರ್ ಬಿಗ್ಗರ್ ಬ್ರ್ಯಾಂಡ್ಸ್. ಸೊ ಇದರ ಬಗ್ಗೆ ಹೇಗೆ ಈಗ ನಮ್ಮದು ಯಾಕೆ ನಾನು ಅದನ್ನು ಒಳ್ಳೆ ಗುಣಮಟ್ಟದ್ದಂತ ಹೇಳ್ತೇನೆ ಅಂತ ಹೇಳೋದಕ್ಕೆ ನಾನೀಗ ವಿವರ ಕೊಡ್ತೇನೆ. ಒಂದು ತೆಂಗಿನೆಣ್ಣೆ ಅಂತ ಹೇಳುವಾಗ ಅಥವಾ ಯಾವುದೇ ಫುಡ್ ಪ್ರಾಡಕ್ಟ್ ಅಡಲ್ಟ್ರೇಷನ್ ತುಂಬ ಜಾಸ್ತಿ ನಮ್ಮ ದೇಶದಲ್ಲಿ. ಯಾಕಂದರೆ ಜನರಿಗೆ ಕಡಿಮೆ ದರದಲ್ಲಿ ಅದನ್ನು ಮುಟ್ಟಿಸುವಂಥ ಪ್ರಯತ್ನ ಎಲ್ಲ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾಗಿರ್ತದೆ. ನಾವಂಥ ಪ್ರಯತ್ನಕ್ಕೆ ಹೋಗಲಿಲ್ಲ. ಹಾಗೆ ಅಡಲ್ಟ್ರೇಷನ್ ಇಲ್ಲ, ಒಂದು ಪ್ಯೂರಿಟಿ. ಎರಡನೇದು ಅದಕ್ಕೆ ಹಾಕುವಂಥ ಕೊಪ್ಪರದ ಅಥವಾ ರಾ ಮೆಟೀರಿಯಲಿನ ಗುಣಮಟ್ಟ. ಹಾಗೆ ಇದು ಒಳ್ಳೆ ಗುಣಮಟ್ಟದ ಕೊಬ್ಬರಿ ಸಿಗ್ತದೆ ಎಲ್ಲರಿಗೆ ಸಹ, ಆದರೆ ಅದಕ್ಕೆ ತಕ್ಕಂಥ ಬೆಲೆ ಕೂಡ ನಾವು ಕೊಡಬೇಕಾಗ್ತದೆ. ಆ ಬೆಲೆ ಕೊಟ್ಟ ಮೇಲೆ ಅದಕ್ಕೆ ಆಗುವಂಥ ಖರ್ಚನ್ನು ಸೇರಿಸಿ ಮತ್ತೆ ಮಾರಾಟ ಮಾಡೋದು ಬಹಳ ಕಷ್ಟದ ವಿಷಯ. ಸೊ ನಾನು ಮಾರ್ಕೆಟಿಂಗಲ್ಲಿ MBA ಮಾಡಿದ ಕಾರಣ ನನಗೊಂದು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡುವಂಥ ಒಂದು ಕೆಪಾಸಿಟಿ ಇರುವ ಕಾರಣ ನಾನು ಅಂಥ ಒಂದು ಬ್ರ್ಯಾಂಡ್ ಮಾಡಿ ಜನರಿಗೆ ಅದನ್ನು ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದೇನೆ. ಸೊ ಪ್ರೈಸ್ ವಾರಿಗೆ ಇಳಿಯದೇನೆ ಕ್ವಾಲಿಟಿಯ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳದೇನೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆದ್ರೂ ಆ ಪ್ರೈಸ್ ಜಾಸ್ತಿ ಆಗಿರೋದನ್ನ ಜಸ್ಟಿಫಿಕೇಶನ್ ಮಾಡಿಕೊಳ್ಳುವಂತಹ ತರದಲ್ಲಿ ನೀವು ನಿಮ್ಮ ಉತ್ಪನ್ನಗಳ ಗುಣಮಟ್ಟವನ್ನ ನಿಮ್ಮದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಈಗ ಕಡಿಮೆ ರೇಟಿಗೆ ವ್ಯಾಪಾರ ಮಾಡಲಿಕ್ಕೆ ತುಂಬಾ ಜನ ಇದ್ದಾರೆ. ಅದಕ್ಕೆ ತುಂಬ ಸುಲಭವಾದಂಥದ್ದು, ಅದರಲ್ಲಿ ಭಯಂಕರ ಕಾಂಪಿಟಿಷನ್. ಅದೇ ಒಳ್ಳೆಯದರಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಇದ್ದರೂ ಮಾರಾಟ ಮಾಡಲಿಕ್ಕೆ ಆಗುವಂಥ ಸಾಮರ್ಥ್ಯ ಯಾರಿಗೂ ಇಲ್ಲ. ಈಗ ನಾನೊಂದು 2-3 ವಿಷಯ ಹೇಳಿದ್ದೇನೆ. ಹೀಗೆ ಇದಲ್ಲದೆ ಈಗ ಇದೊಂದು ಫುಡ್ ಪ್ರಾಡಕ್ಟಿಗೆ ಆದಂಥ ಫುಡ್ ಹೈಜೀನ್ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಖಾಲಿ ಅದನ್ನು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಿದರೆ ಸಾಕಾಗೋದಿಲ್ಲ. ಅದರ ಸರೌಂಡಿಂಗ್ಸ್, ಅದರ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಹೈಜೀನಿಕ್ ಆಗಿರಬೇಕು. ಮಾಡರ್ನೈಸ್ಡ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಬೇಕು. ನಮ್ಮ ಟೆಕ್ನಾಲಜಿಯನ್ನು ಎಲ್ಲ ಬಿಸ್ನೆಸ್ ಪ್ರೊಸೆಸಸ್ಸಲ್ಲಿ ನಾವು ಅದನ್ನು ಯೂಸ್ ಮಾಡಬೇಕು. ಆಗ ಎಫಿಷಿಯೆಂಟಾಗಿ ಜನರಿಗೆ ಮುಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಈಗ ನಮ್ಮದು ಫುಲ್ಲಿ ಟ್ರಾನ್ಸ್ಪರೆಂಟ್ ಬಿಸ್ನೆಸ್, ಏನು ಇದರಲ್ಲಿ ಮುಚ್ಚುವಂಥದ್ದು ಏನಿಲ್ಲ. ಯಾರು ಬೇಕಾದರೂ ನಮ್ಮ ಯೂನಿಟಿಗೆ ಬಂದು ನೋಡ್ಬೋದು, ಎನಿ ಟೈಮ್ ಬರ್ಬೋದು. ಯಾರನ್ನು ನಾವು ಬರಬೇಡಿ ಅಂತ ಹೇಳೋದಿಲ್ಲ.
ಎಸ್, ಈಗ ಬನ್ನಿ ಉತ್ಪಾದನೆಯ ಪ್ರತಿಯೊಂದು ಪ್ರಕ್ರಿಯೆಯನ್ನು ನಿಮಗೆ ಹಾಗೆ ತೋರಿಸ್ಕೊಂಡು ನಮ್ಮ ಕೋಕೋ ಗುರುವಿನ ಒಂದು ಪರಿಚಯವನ್ನು ಮಾಡ್ತೀನಿ. ಪುತ್ತೂರಿನಿಂದ ಸುಳ್ಯಕ್ಕೆ ಹೋಗೋ ರಸ್ತೆಯಲ್ಲಿರುವ ಕಲ್ಲರ್ಪೆ ಬಳಿ ಇರುವ ಸ್ಟೇಟ್ ಆಫ್ ದಿ ಆರ್ಟ್ ಕೋಕೋನಟ್ ಆಯಿಲ್ ಪ್ರೊಡಕ್ಷನ್ ಫೆಸಿಲಿಟಿ ಇದು. ಅತ್ಯುತ್ತಮ ಗುಣಮಟ್ಟದ ಕೊಬ್ಬರಿಗಳನ್ನಷ್ಟೇ ಆಯ್ಕೆ ಮಾಡಿಕೊಂಡು ಅದರಲ್ಲಿರುವಂಥ ತೇವಾಂಶವನ್ನು ತೆಗೆದು ನಂತರ ಅವನ್ನು ತುಂಡಾಗಿ ಕತ್ತರಿಸಿ ಅವುಗಳಿಂದ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಆಮೇಲೆ ಅವನ್ನು ಫಿಲ್ಟರ್ ಮಾಡಿ ಅದಾದ ಮೇಲೆ ಪ್ಯಾಕೇಜಿಂಗ್ ಮಾಡೋವರೆಗೂ ಏನೆಲ್ಲ ನಡೆಯುತ್ತೆ ಅನ್ನುವಂಥ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನು ಈ ವಿಜುವಲ್. ಮೊದಲಿಗೆ ನಮ್ಮ ಕರಾವಳಿಯ ಅನೇಕ ಭಾಗಗಳು ಮತ್ತು ತಮಿಳುನಾಡಿನ ಪೊಲ್ಲಾಚಿಯ ಸುತ್ತಮುತ್ತ ಬೆಳೆದ ತೆಂಗಿನಕಾಯಿಯನ್ನು ಒಣಗಿಸಿ ಮಾಡಲಾದ ಕೊಬ್ಬರಿಯನ್ನು ಲಾಟಿಗಟ್ಟಲೆ ತರಿಸ್ತಾರೆ. ಅದಾದ ಮೇಲೆ ಅವುಗಳನ್ನು ಸೆಗ್ರಿಗೇಟ್ ಮಾಡ್ತಾರೆ. ಅವುಗಳಲ್ಲಿ ಉತ್ತಮ ಗುಣಮಟ್ಟದವುಗಳನ್ನು ಕೊಬ್ಬರಿ ಎಣ್ಣೆ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ತೃಪ್ತಿಕರ ಗುಣಮಟ್ಟವಿಲ್ಲದ ಕೊಬ್ಬರಿಗಳನ್ನು ಮತ್ತೆ ಹಿಂದಿರುಗಿಸ್ತಾರೆ. ಕೊಬ್ಬರಿಯಲ್ಲಿರುವಂಥ ಮಾಯಿಶ್ಚರ್ನ ತೆಗೆಯೋದಕ್ಕೆ ಹಾಗೆ ಅವುಗಳಿಂದ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಬೇಕಾದಂಥ ಶಾಖವನ್ನು ಇವರು ಕಟ್ಟಿಗೆಗಳ ಮೂಲಕ ಉತ್ಪಾದಿಸ್ತಾರೆ. ನನಗೆ ಈ ವಿಚಾರ ಪರ್ಟಿಕ್ಯುಲರ್ ಆಗಿ ಇಷ್ಟ ಆಯಿತು. ಉತ್ತಮ ಗುಣಮಟ್ಟದ ಕೊಬ್ಬರಿಯನ್ನು ತಗೊಂಡ ಮೇಲೆ ಈ ಹಾಪರ್ಗಳಲ್ಲಿ ಅವುಗಳನ್ನು ಇಟ್ಟು ಆ ಕಟ್ಟಿಗೆಯಿಂದ ಉತ್ಪಾದಿಸಿದ ಶಾಖದ ಗಾಳಿಯಿಂದ ಅವುಗಳಲ್ಲಿರುವ ತೇವಾಂಶವನ್ನು ತೆಗೆದು ಮುಂದಿನ ಹಂತಕ್ಕೆ ವರ್ಗಾವಣೆ ಮಾಡಲಾಗುತ್ತೆ. ಇಲ್ಲಿಂದ ಮುಂದಕ್ಕೆ ಕೊಬ್ಬರಿಯನ್ನು ರೋಸ್ಟಿಂಗು ಮತ್ತು ಕ್ರಷಿಂಗ್ ಮಾಡೋ ಸಂದರ್ಭದಲ್ಲಿ ಒದಗಿಸುವ ಶಾಖ ಇದೆಯಲ್ಲ, ಅದನ್ನು ಕೊಬ್ಬರಿಯ ಎಲ್ಲ ಭಾಗವು ಸಮವಾಗಿ ಹೀರ್ಕೊಳ್ಬೇಕು ಅಂತ ಹೀಗೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಲಾಗುತ್ತೆ. ಕಟ್ಟಿಗೆಯ ಸೌದೆಯಲ್ಲಿ ಕುದಿಸಲಾದ ನೀರಿನಿಂದ ಏಳುವ ಹಬೆಯನ್ನು ಈ ರೋಸ್ಟರ್ ಒಳಗಡೆ ಕಳಿಸಿ ಆ ಶಾಖದಲ್ಲಿ ಕೊಬ್ಬರಿಯನ್ನು ರೋಸ್ಟ್ ಮಾಡಿ ಅದನ್ನು ಒಂದು ಹಂತದವರೆಗೆ ಬಿಸಿ ಮಾಡಲಾಗುತ್ತೆ. ಹೀಗೆ ಬಿಸಿಯಾದಂಥ ಕೊಬ್ಬರಿ ಇನ್ನಷ್ಟು ಸಾಫ್ಟ್ ಆಗುತ್ತೆ ಮತ್ತು ಆ ಫ್ಲೇವರು ಮತ್ತು ಆ ಕೊಬ್ಬರಿ ಎಣ್ಣೆಯ ಅರೋಮಾ ಇದೆಯಲ್ಲ, ಆ ಅರೋಮಾವನ್ನು ಬಿಡೋದಕ್ಕೆ ಶುರು ಮಾಡುತ್ತೆ. ಇದು ರೋಸ್ಟೆಡ್ ಕೊಬ್ಬರಿ ಎಣ್ಣೆ. ಇನ್ನು ಕೋಲ್ಡ್ ಪ್ರೆಸ್ ಕೊಬ್ಬರಿ ಎಣ್ಣೆ ಆದರೆ ಈ ರೋಸ್ಟಿಂಗ್ ಪ್ರೋಸೆಸ್ಸನ್ನು ಮಾಡೋದಿಲ್ಲ. ನೋಡಿ, ಇದು ಆ ರೋಸ್ಟರ್ನಿಂದ ಕಂಡೆನ್ಸ್ ಆಗಿರುವಂಥ ಸ್ಟೀಮು ನೀರಾಗಿ ಬರ್ತಾ ಇರೋದು ಮತ್ತು ಎಕ್ಸೆಸ್ ಆಗಿರುವಂಥ ಸ್ಟೀಮ್ ಕೂಡ ಈಚೆ ಬರ್ತಾ ಇರೋದು. ಹಾಗೂ ಆ ನೀಲಿ ಬಣ್ಣ ಇದೆಯಲ್ಲ, ಆ ರೋಸ್ಟರ್ ಕೆಳಗಿನದು, ಅದು ಎಕ್ಸ್ಪೆಲ್ಲರು. ಅಲ್ಲಿ ರೋಸ್ಟ್ ಆಗಿ ಬಂದಂಥ ಕೊಬ್ಬರಿಯನ್ನು ಹೀಗೆ ಹಿಂಡಿ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಹಾಗೂ ಅಂಥದ್ದೇ ಇನ್ನೊಂದು ಮಷೀನಲ್ಲಿ ಕಾಣ್ತಾ ಇದೆಯಲ್ಲ ಆ ಎಕ್ಸ್ಪೆಲ್ಲರು, ಅದು ಏನಕ್ಕೆ ಅಂದರೆ ಈ ಫಸ್ಟ್ ಸ್ಟೇಜ್ನಲ್ಲಿ ರೋಸ್ಟಿಂಗು ಮತ್ತು ಆ ಎಕ್ಸ್ಪೆಲ್ಲಿಂಗ್ ಆದಮೇಲೆ ಉಳ್ಕೊಂಡಂಥ ಆ ಹಿಂಡಿ ಇರುತ್ತಲ್ಲ, ಆ ಕೊಬ್ಬರಿಯದ್ದು ಎಣ್ಣೆ ಎಲ್ಲ ಹಿಂಡಾದಮೇಲೆ ಆ ಹಿಂಡಿಯನ್ನು ಮತ್ತೊಮ್ಮೆ ಎಕ್ಸ್ಪೆಲ್ಲರಿಗೆ ಹಾಕಿ ಆ ಕೊಬ್ಬರಿಯ ಹಿಂಡಿಯಲ್ಲಿ ಉಳಿದಿರುವಂಥ ಇನ್ನಷ್ಟು ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಹೀಗೆ ಎರಡೆರಡು ರೌಂಡು ರೋಸ್ಟೆಡ್ ಕೊಬ್ಬರಿಯನ್ನು ಎಕ್ಸ್ಟ್ರಾಕ್ಟ್ ಮಾಡಾದಮೇಲೆ ಬಂದಂಥ ಎಣ್ಣೆಯನ್ನು ಹೀಗೆ ಅಂಡರ್ಗ್ರೌಂಡ್ ಟ್ಯಾಂಕ್ನಲ್ಲಿ ಸ್ಟೋರ್ ಮಾಡಿ ಅಲ್ಲಿಂದ ಫಿಲ್ಟರ್ಗೆ ಪಂಪ್ ಮಾಡಿ ಆ ಎಣ್ಣೆಯಲ್ಲಿರುವಂಥ ಕೊಬ್ಬರಿಯ ಸಣ್ಣ ಸಣ್ಣ ತುಣುಕುಗಳನ್ನು ಫಿಲ್ಟರ್ ಔಟ್ ಮಾಡಿ ಶುದ್ಧವಾದ ಎಣ್ಣೆಯನ್ನು ನೆಕ್ಸ್ಟ್ ಲೆವೆಲ್ ಫಿಲ್ಟ್ರಿಂಗ್ಗೆ ಕಳಿಸಲಾಗುತ್ತೆ. ಇನ್ನು ಚೆನ್ನಾಗಿ ಆ ಎಣ್ಣೆಯನ್ನು ಹಿಂಡಲಾದ ಈ ಹಿಂಡಿಯನ್ನು ಹೀಗೆ ಕಾವನ್ನು ಆರಿಸಿ ಜಾನುವಾರುಗಳಿಗೆ ಆಹಾರವನ್ನಾಗಿ ಪೂರೈಕೆ ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೇಜ್ನಲ್ಲಿ ಕೊಬ್ಬರಿ ಎಣ್ಣೆಯನ್ನು 2 ಹಂತದ ಫಿಲ್ಟರಿಂಗಿಗೆ ಒಳಪಡಿಸಲಾಗುತ್ತೆ. ಒಂದು ಕೋರ್ಸ್ ಫಿಲ್ಟ್ರಿಂಗು, ಇನ್ನೊಂದು ಫೈನ್ ಫಿಲ್ಟ್ರಿಂಗ್. ಅಂದರೆ ಆ ಕೊಬ್ಬರಿ ಎಣ್ಣೆಯಲ್ಲಿರುವಂತಹ ಇಂಪ್ಯೂರಿಟೀಸ್, ಅಂದರೆ ಆ ಕೊಬ್ಬರಿಯ ಕಣಗಳ ಆ ಗಾತ್ರದ ಆಧಾರದ ಮೇಲೆ ಅವನ್ನು ಕೋರ್ಸು ಮತ್ತು ಫೈನ್ ಫಿಲ್ಟ್ರಿಂಗ್ ಅಂತ ಮಾಡಲಾಗುತ್ತೆ. ಇಲ್ಲಿ ನನಗೇನು ಇಷ್ಟ ಆಗಿದ್ದು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಇವರು ಈ ಹಂತದಲ್ಲಿಯೂ ಕೂಡ ಯಾವುದೇ ರೀತಿಯ ಕೆಮಿಕಲ್ಸನ್ನು ಆ್ಯಡ್ ಮಾಡಿಲ್ಲ. ಬಳಿಕ ಈ ಫಿಲ್ಟರ್ಡ್ ಔಟ್ ಕೊಬ್ಬರಿ ಎಣ್ಣೆಯನ್ನು ಸ್ಟೋರೇಜ್ ಟ್ಯಾಂಕ್ನಲ್ಲಿ ಶೇಖರಿಸಿಟ್ಟು ಅದಾದ ಮೇಲೆ ಗ್ರಾಹಕರ ಅಗತ್ಯತೆಗಳಿಗೆ ತಕ್ಕಂತೆ ಪೌಚ್ಗಳು, ಕ್ಯಾನು, ಬಾಟ್ಲುಗಳಲ್ಲಿ ಕೊಬ್ಬರಿ ಎಣ್ಣೆಯನ್ನು ಪ್ಯಾಕೇಜ್ ಮಾಡಲಾಗುತ್ತೆ. ನಮ್ಮ ದೇಶದಲ್ಲಿ ಕೊಬ್ಬರಿ ಎಣ್ಣೆಯ ಎಕ್ಸ್ಪೋರ್ಟ್ ವ್ಯಾಲ್ಯೂ ಎಷ್ಟಿದೆ ಅಂದರೆ $50 ಮಿಲಿಯನ್. ಎಕ್ಸ್ಪೋರ್ಟ್ ಕ್ವಾಲಿಟಿಯ ಕೊಬ್ಬರಿ ಎಣ್ಣೆಯನ್ನು ತಯಾರಿಸುವಂಥ ಕೆಲವೇ ಉತ್ಪಾದಕರಲ್ಲಿ ಕೋಕೋ ಗುರು ಕೂಡ ಒಬ್ಬರು. ಇವರಿಗೆ ಸದ್ಯದ ಮಟ್ಟಿಗೆ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ ದೊಡ್ಡ ಮಾರ್ಕೆಟ್ ಇದೆ. ಬೆಂಗಳೂರಿನಲ್ಲಿಯೂ ಕೂಡ ಅವರ ಮಾರ್ಕೆಟಿಂಗನ್ನು ಅಗ್ರೆಸಿವ್ ಆಗಿ ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ.
ದೂರ ದೂರದ ದಕ್ಷಿಣ ಅಮೆರಿಕಾದ ದೇಶಗಳಿಗೆ ಇಲ್ಲಿ ತಯಾರಾಗುವ ಕೊಬ್ಬರಿ ಎಣ್ಣೆಯನ್ನು ರಫ್ತು ಮಾಡಬೇಕು ಅಂತ ತಲಾ 200 kg ಸಾಮರ್ಥ್ಯವುಳ್ಳ ಈ ಬ್ಯಾರೆಲ್ಗಳು ಸಜ್ಜಾಗಿವೆ. ಅತ್ಯುತ್ತಮ ಗುಣಮಟ್ಟದ ಕೊಬ್ಬರಿ ಎಣ್ಣೆಯಿಂದಾಗಿ ಮಾರುಕಟ್ಟೆಯಲ್ಲಿ ಒಂದೊಳ್ಳೆ ರೆಪ್ಯುಟೇಷನನ್ನು ಸಂಪಾದಿಸಿರುವಂಥ ಕೋಕೋ ಗುರು ಇತ್ತೀಚೆಗೆ ಇನ್ಹೌಸ್ ಪ್ರೊಡಕ್ಷನ್ನಲ್ಲೇ ಇದೇ ಗುಣಮಟ್ಟದ ಕೊಬ್ಬರಿ ಎಣ್ಣೆಯನ್ನು ಬಳಸಿ ಸೌದೆ ಒಲೆಗಳ ಮೇಲೆ ಸ್ವೀಟ್ಸು ಮತ್ತು ಸ್ನ್ಯಾಕ್ಸನ್ನು ತಯಾರಿಸ್ತಾ ಇದೆ. ಹೊರಗಡೆ ಮಾರ್ಕೆಟ್ನಲ್ಲಿ ಏನು ರೇಟಿಗೆ ಈ ತಿಂಡಿಗಳು ಸಿಗ್ತವೋ ಅದರ 3 ಪಟ್ಟು ಬೆಲೆ ಇದ್ದರೂ ಕೂಡ ಹೆಲ್ತ್ ಕಾನ್ಷಿಯಸ್ ಕಸ್ಟಮರ್ಸು ಈ ಬೆಲೆಯ ವಿರುದ್ಧ ಯಾವುದೇ ಕಂಪ್ಲೇಂಟ್ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ಇವರು ತಯಾರಿಸುವಂಥ ಪ್ರತಿಯೊಂದು ಐಟಮನ್ನು ಪ್ರೀಮಿಯಂ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ನಿಂದ ತಯಾರಿಸ್ತಿದ್ದಾರೆ. ತುಪ್ಪ, ಬೆಲ್ಲ ಹಾಗೂ ಉತ್ತಮ ಗುಣಮಟ್ಟದ ನೇಂದ್ರ ಬಾಳೆಹಣ್ಣನ್ನು ಬಳಸಿ ಮಾಡಿರುವಂತಹ ಹಲ್ವಾ ಇರ್ಬೋದು, ಗೋವಿನ ಹಾಲು, ತೆಂಗಿನಕಾಯಿಯ ಹಾಲನ್ನು ಬಳಸಿ ತಯಾರಿಸಲಾದಂಥ ಅಮೃತ ಫಲ ಇರಬಹುದು. ಈ ಯಾವುದೇ ತಿಂಡಿಗಳಿಗೂ ಶೆಲ್ಫ್ ಲೈಫು 45 ದಿನಗಳಿಗಿಂತ ಹೆಚ್ಚಿಗೆ ಇಲ್ಲ. ಯಾಕೆ ಅಂತಂದರೆ ಇವರು ಯಾವುದೇ ಪ್ರಿಸರ್ವೇಟಿವ್ಸನ್ನ ಬಳಸಿಲ್ಲ. ತಮ್ಮ ಪ್ರಾಡಕ್ಟ್ಸ್ನ ರೇಟ್ ಹೆಚ್ಚಾದರೂ ಪರವಾಗಿಲ್ಲ, ಕ್ವಾಲಿಟಿ ಜೊತೆ ಮಾತ್ರ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ ಅನ್ನುತ್ತೆ ಕೋಕೋ ಗುರು. ಇದ್ರ ಜೊತೆಗೆ ಎಳ್ಳುಂಡೆನೂ ಇದೆ. ಇನ್ನು ಫ್ರೈಡ್ ಸ್ನ್ಯಾಕ್ಸ್ ವಿಚಾರಕ್ಕೆ ಬಂದರೆ ಚಕ್ಲಿ ಮುರ್ಕು, ಕಡ್ಡಿ ಖಾರ, ನಿಪ್ಪಟ್ಟು, ನನ್ನ ಅಚ್ಚುಮೆಚ್ಚಿನ ಬಾಳೆಕಾಯಿ ಚಿಪ್ಸ್ ಕೂಡ ಕೋಕೋ ಗುರು ಅವರ ಪ್ರೊಡಕ್ಷನ್ನಲ್ಲಿ ಸಿಗ್ತವೆ. ಇನ್ನು ಈ ಫ್ಯಾಕ್ಟರಿಯ ಕ್ಯಾಂಟೀನ್ನಲ್ಲಿ ಸಂಸ್ಥಾಪಕರಾದ ಕೇಶವ್ ರಾಮ್ ಸಹ ತಮ್ಮ ಫ್ಯಾಕ್ಟರಿಯ ನೌಕರರ ಜೊತೆಗೆ ಸರಿಸಮನಾಗಿ ಕುಳಿತು ಅಲ್ಲಿಯೇ ಪ್ರತಿನಿತ್ಯ ಭೋಜನವನ್ನು ಸವಿತಾರೆ.